ಇನ್ನು ಬಿಜೆಪಿ ನಾಯಕರು ಕೂಡ ವಾಗ್ಯುದ್ಧವನ್ನ ಮುಂದುವರಿಸಿದ್ದಾರೆ. ಅಶೋಕ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ, ನಿಮ್ಮ ಮೊದಲ ರಿಯಾಕ್ಷನ್ ಸರ್? ನಾನು ಈ ಆದೇಶವನ್ನು ಗೌರವಿತವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸತ್ಯಕ್ಕೆ ಎಂದಿದ್ರೂ ಜಯ ಸಿಕ್ಕೇ ಸಿಗುತ್ತೆ. ನಾವು ವಿಧಾನಸಭೆ ಒಳಗಡೆ ನಿಲುವಳಿ ಸೂಚನೆ ಮುಖಾಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ. ಸರ್ಕಾರ ಅದಕ್ಕೆ ಮಣಿದಿದ್ದಾಗ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ರಿ, ಪಾದಯಾತ್ರೆಯನ್ನು ಮಾಡಿದ್ರಿ. ಈಗ ಕೋರ್ಟ್ ಮುಖಾಂತರ ನಮಗೆ ನ್ಯಾಯ ದೊರಕಿದೆ, ಸತ್ಯ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ, ಬಂದಂಥ ಒಂದೇ ವರ್ಷದಲ್ಲಿ ಲೂಟಿಗಿಳಿದಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಬಂದಂಥ ಯಾವುದೇ ಸರ್ಕಾರ. ಆ ಪಾಪದ ಕೊಡ ತುಂಬಬೇಕಾದ್ರೆ 3 ವರ್ಷ 4 ವರ್ಷ ಬೇಕು. ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಸಿನ ಪಾಪದ ಕೊಡ ತುಂಬಿ ಇವತ್ತು ಕರ್ನಾಟಕದ ಜನಗಳ ಮನಸ್ಸಲ್ಲಿ ಈ ಸರ್ಕಾರ ಲೂಟಿಕೋರರ ಸರ್ಕಾರ. ಜನರಿಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಇದುವರೆಗೂ 16 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡದೆ ಬರೀ ಲೂಟಿಗಿಳಿದಿದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗಿದೆ. ಜನಕ್ಕನ್ಸಿದೆ, ಏನಪ್ಪ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲಲ್ಲ ಅಂತ ಅನಿಸ್ತಾ ಇತ್ತು. ಈ ಪ್ರಕರಣದಿಂದ ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಭಾವನೆ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ನೋಡಿ, ಅವ್ರು ಪದೇ ಪದೇ ನಾನು ರಾಮಕೃಷ್ಣ ಹೆಗಡೆಯವರ ಶಿಷ್ಯ ಅಂತಾರೆ. ರಾಮಕೃಷ್ಣ ಹೆಗಡೆಯವರು ಶಿಷ್ಯ ಅಂದಮೇಲೆ ರಾಮಕೃಷ್ಣ ಹೆಗಡೆಯವರ ಮೇಲೆ ಆಪಾದನೆ ಬಂದಾಗ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ರಾಜೀನಾಮೆ ಕೊಟ್ಟರು. ಹಾಗೆ ಸಿದ್ದರಾಮಯ್ಯನವರು ಕೂಡ ಒಂದು ಕ್ಷಣನೂ ಯೋಚನೆ ಮಾಡದೆ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಈಗ ಮುಂದಿನ ಹೋರಾಟವನ್ನು ಕೂಡ ಮಾಡ್ತೀವಿ, ಡಬಲ್ ಬೆಂಚಿಗೆ ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ. ನೋಡಿ, ರಾಜೀನಾಮೆ ಕೊಟ್ಟವರು ಯಾವ ಬೆಂಚ್ಗನ ಹೋಗ್ಲಿ, ಎಲ್ಲಿಗನ ಹೋಗ್ಲಿ, ಒಂದು ಸ್ಟೇಜಲ್ಲಿ ಅವ್ರಿಗೆ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಪ್ರೂವ್ ಆಗಿದೆ. ಈಗ ಅದು ಹೈಕೋರ್ಟಲ್ಲಿ ಆಗಿರೋದು, ಯಾವುದೋ ಇನ್ನೊಂದು ಇದರಲ್ಲ, ಯಾವುದೋ ಒಂದು ಆಯೋಗ ನೇಮಕ ಮಾಡ್ತಾರಲ್ಲ ರಿಟೈರ್ಡ್ ಜಡ್ಜ್, ಅದಲ್ಲ, ಇದು ಹೈಕೋರ್ಟಲ್ಲೇ ಆಗಿರೋದ್ರಿಂದ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ನಾನು ಹೇಳ್ತಾ ಇರೋದು, ನೀವು ಕಾನೂನು ಬಿಟ್ಬಿಡಿ, ಜನತಾ ನ್ಯಾಯಾಲಯಕ್ಕೆ ಏನು ಹೇಳ್ತೀರಾ ನೀವು? ಜನರ ಮುಂದೆ ಏನು ಹೇಳ್ತೀರಾ? ಜನ ಇದೆಲ್ಲ ನೋಡ್ತಾ ಇದ್ದಾರಲ್ಲ, ಜನತಾ ನ್ಯಾಯಾಲಯಕ್ಕೆ ನೀವೇನು ಹೇಳಕ್ಕೆ ಸಾಧ್ಯ? ಅದರಿಂದ ಈ ಜನತಾ ನ್ಯಾಯಾಲಯದ ಮುಂದೆ ನೀವು ತಲೆ ಬಾಗಲೇಬೇಕು, ರಾಜೀನಾಮೆ ಕೊಡೋದು ಒಳ್ಳೇದು. ಸರ್, ನೇರ ಪ್ರಶ್ನೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ವಿಶ್ವಾಸ ಇದೆಯಾ? ನಾನು ಹೇಳಿದ್ನಲ್ಲ, ರಾಮಕೃಷ್ಣ ಹೆಗಡೆಯವರ ಶಿಷ್ಯ ಅಂದ್ರೆ ಕೊಡಲೇಬೇಕು, ಇಲ್ಲ ಅಂದ್ರೆ ಬಿಜೆಪಿ ಹೋರಾಟವನ್ನು ಮಾಡುತ್ತೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಆ ಅನುಮತಿಯನ್ನ ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ. ಇದರ ಬಗ್ಗೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. That's why Chief Minister has to immediately resign. He has to, without any further delay, ಅವರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಪೀಲ್ ಮಾಡ್ತೀನಿ, ನೀವು ಅಪೀಲ್ ಮಾಡ್ಕೋರಿ, ಕಾನೂನಲ್ಲಿ ಪ್ರೊವಿಷನ್ ಇದೆ ಅಪೀಲ್ ಮಾಡೋದಕ್ಕೆ. ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ, ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಒಬ್ಬ ಸಾಮಾನ್ಯ ದಲಿತನ ಒಂದು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಭೂಮಿಯನ್ನು 5,95,000 ಖರೀದಿಸಿ, ಅಂದರೆ ಅವರ ಅಕ್ಕರಿಗೆ ಅವರ ಭಾವಮೈದನ ಖರೀದಿಸಿ ಅದನ್ನು CM ಪತ್ನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತನ್ನೋದು ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಮತ್ತು ಇದರಲ್ಲಿ ಕರಪ್ಷನ್ನು ಎದ್ದು ಕಾಣ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಸುಳ್ಳನ್ನು ವಿಜೃಂಭಿಸ್ಬೋದು, ಆದರೆ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಸುಳ್ಳು ಕುಣಿತೆ, ತಕ ಇದ್ದೆ ಕುಣಿತೆ, ಆದರೆ ಹಾಗಂತ ಸತ್ಯ ಸುಮ್ಮನೆ ಇರುತ್ತೆ ಅಂತಂದರೆ, ಮೌನವಾಗಿದೆ ಅಂತಂದರೆ ಸತ್ಯ ಅಸಹಾಯಕವಾಗಿದೆ ಅಂತ ಅಲ್ಲ. ಸತ್ಯವೇ ಗೊತ್ತಿದೆ, ಇವೆಲ್ಲ ಸುಳ್ಳು ಕುಣಿದು ಕೆಳಗೆ ಬೀಳುತ್ತೆ. ಆವಾಗ ಸತ್ಯವೇ ಎದ್ದು ಕಾಣೋದು ಅನ್ನೋದು ಜಾಗತಿಕವಾಗಿರುವಂಥ ಐತಿಹಾಸಿಕ ಸತ್ಯ. ಇದರಲ್ಲೂ ಅಷ್ಟೇ, ಮೂಡಾದಲ್ಲಿ ಹಗರಣ ನಡೆದಿರೋದು ನಿಜ. ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಕೊಟ್ಟಿರೋದು ಕಾನೂನುಬದ್ಧ. ಇವ್ರು ಕಾನೂನುಬದ್ಧ ಅಲ್ಲ, ಅಧಿಕಾರ ದುರುಪಯೋಗ ಅಂತೇಳಿ ಹೇಳಿ ಅವ್ರ ಮೇಲೆ ನಿಂದಿಸಿದ್ರು. ದಲಿತ ರಾಜ್ಯಪಾಲರು ಅನ್ನೋದು ನೋಡ್ದಲೇ ಅವರಿಗೆ ನಿಂದನೆಗೊಳಪಡಿಸಿದ್ರು. ಅವ್ರು ಕ್ಷಮೆಯಾಚನೆ ಮಾಡಬೇಕು. ಮತ್ತು ಇವರಿಗಿರೋ ದಾರಿ, ನಾನು ಸಲಹೆ ಕೊಡೋದು, ನಿಮ್ಮ ಗಂಟು ಮತ್ತು ಗೌರವ ಎರಡೂ ಉಳಿಸ್ಕೋಬೇಕು ಅಂದರೆ ರಾಜೀನಾಮೆ ಕೊಡಿ. ಇಲ್ಲದೇ ಇದ್ದರೆ ಈಗಲೇ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಡು ಬಂದು ಆರ್ಗ್ಯುಮೆಂಟ್ ಮಾಡಿಸಿದ್ದೀರಿ. ಆ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಬಂದು ಆರ್ಗ್ಯುಮೆಂಟ್ ಮಾಡಿಸಿದ ಮೇಲೂ ಕೂಡ
ಸಕ್ಸಸ್ ಆಗಿಲ್ಲ. ಹಂಗಿದ್ದಾಗ ನೀವು ಮತ್ತೊಂದಷ್ಟು ಗಂಟು ಕಳ್ಕೊಳ್ಳೋದು ಬೇಡ, ಗೌರವವನ್ನು ಕಳ್ಕೊಳ್ಳೋದು ಬೇಡ. ರಾಜ್ಯದ ಗೌರವ ಉಳಿಸೋದಕ್ಕೆ, ತಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಗಂಟು ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಡಿ. ಇಲ್ಲ, ನಾವು ಮೊದಲಿಂದಲೇ ಹೇಳ್ತಿದ್ವಿ. ಸೊ ಅವರು ಮಾಡಿರ್ತಕ್ಕಂಥದ್ದು ಕ್ರಮಗಳು ಸರಿಯಾಗಿಲ್ಲ. ಅವರ ಕುಟುಂಬದ ಮೇಲೆ ಈ ರೀತಿ ಆಪಾದನೆಗಳು ಬಂದಿರತಕ್ಕಂಥದ್ದು, ಅದನ್ನು ಅವರು ಎದುರಿಸಲೇಬೇಕಾಗತ್ತೆ. ಕಾನೂನು ಯಾರನ್ನೂ ಬಿಡಲ್ಲ. ಸತ್ಯವನ್ನು ಎತ್ತಿ ಹಿಡಿತಕ್ಕಂಥದ್ದೇ ಕಾನೂನಿನ ಒಂದು ಕೆಲಸ. ಇವತ್ತು ಕೋರ್ಟು ಏನು ಗವರ್ನರ್ ಅವರು ಆದೇಶ ಮಾಡಿದ್ರು ಅದನ್ನು ಎತ್ತಿ ಹಿಡಿದಿದೆ. ಅದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಪ್ರಾಸಿಕ್ಯೂಷನ್ನ ಎದುರಿಸಬೇಕು. ರಾಜೀನಾಮೆ ಕೊಟ್ಟರೆ ನಮ್ಮ ಹೋರಾಟದ ಅವಶ್ಯಕತೆ ಮತ್ತೆ ಬರೋದಿಲ್ಲ. ನಾವು ಕಾನೂನು ಏನು ಅದನ್ನು ನಿಭಾಯಿಸ್ತದೆ ಅದನ್ನು ನಾವು ಒಪ್ತೇವೆ. ಜನರಿಗೆ ನ್ಯಾಯ ಸಿಗ್ತದೆ. ಅದರಿಂದ ಒಂದು ಸಮಯ ಅವರು ಕೊಡಲೇ ಇಲ್ಲ ಅಂದರೆ ಇನ್ನೊಂದು ಸಾರಿ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಅಡ್ವೊಕೇಟ್ ಆಗಿ ಹಿಂದೂ ಹೇಳಿದ್ದೆ ನಾನು. ನೋಡ್ರಿ, ರಾಜ್ಯಪಾಲರು ಒಂದು ಕಾನೂನುಬದ್ಧವಾಗಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ, ಅದು ಕಾನೂನು ಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲನ ಟೀಕೆ ಮಾಡುವಂಥದ್ದು, ಸಂವಿಧಾನಬದ್ಧವಾದಂಥ ಹುದ್ದೆ ಅನ್ನು ಟೀಕೆ ಮಾಡೋದು, ಮತ್ತೊಂದು ಮಾಡೋದು, ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ಸವರು ಮಾಡಿದರು. ಸಿದ್ದರಾಮಯ್ಯವರು ಮಾಡಿದರು, ಡಿ ಕೆ ಶಿವಕುಮಾರ್ ಮಾಡಿದರು, ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ. ಆ ತೀರ್ಪು ರಾಜ್ಯಪಾಲರು ಏನೊಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು, ಇಡೀ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಅಷ್ಟೇ ಅಲ್ಲ, ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರೆಗೆ, ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆತಂದರೆ FIR ಫೈಲ್ ಆಗಬೇಕಾಗ್ತದೆ ಮುಖ್ಯಮಂತ್ರಿ ಮೇಲೆ. ಮುಖ್ಯಮಂತ್ರಿಗಳು FIR ಫೈಲ್ ಆಗ್ತದೆ ಅಂದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು, ಒತ್ತಾಯ ಮಾಡೋದು, ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ಮದೇನು ತಪ್ಪಿಲ್ಲ ಅಂದರೆ ಮತ್ತೊಂದು ಮುಖ್ಯಮಂತ್ರಿ ಆಗಲಿ, ಯಾರು ಬೇಡ ಅನ್ನೋದಿಲ್ಲ. ಹೀಗಾಗಿ ಇವತ್ತು ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಕಳ್ಕೊತಾರೆ. ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತೇವೆ, ಕಾಂಗ್ರೆಸ್ ವಿಲ್ ಗಿವ್ ಎ ಕರಪ್ಟ್ ಫ್ರೀ ಗವರ್ನಮೆಂಟ್ ಇನ್ ಕರ್ನಾಟಕ. ದ ಕ್ಲೇಮ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹ್ಯಾಸ್ ಕೊಲ್ಯಾಪ್ಸ್ ಟುಡೇ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾನು ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತೇನೆ, ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಅಪರಾಧಿ ಅನ್ನುವಂಥದ್ದು ಮತ್ತೊಂದು ಸಾರಿ ಸಾಬೀತಾಗಿದೆ. ಯಾವ ಕೇಸನ್ನು ಗವರ್ನರು ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು, ಅದನ್ನು ಕರ್ನಾಟಕದ ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ. ಯಾವ ಭ್ರಷ್ಟಾಚಾರದ ಪಿತಾಮಹ ಇವತ್ತು ಸಿದ್ದರಾಮಯ್ಯನವರಿದ್ದಾರೆ. 2013ರಲ್ಲಿ ನಿಮ್ಮ ಕೇಸನ್ನು ಮುಚ್ಚಿ ಹಾಕೊಳ್ಳೋದಕ್ಕಾಗಿ 25ಕ್ಕಿಂತ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ನಿಮ್ದಿತ್ತು, ಅದಕ್ಕಾಗಿ ನೀವು ಮುಚ್ಚಿ ಹಾಕಿದ್ರಿ. ಇವತ್ತು ಕೂಡ ನೀವು ಅದನ್ನೇ ಮಾಡೋರಿದ್ದೀರಿ. ಅದಕ್ಕಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪ್ರಾಸಿಕ್ಯೂಷನ್ ಎದುರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿ ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ. ಅದೆಲ್ಲ ಮುಗಿದ ಮೇಲೆ ಮಾತಾಡ ಆಯ್ತು. ಪಾದಯಾತ್ರೆಗೆ ಹೋಗಿದ್ದೆ. ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ. ನಾನು ಅವತ್ತು ಒತ್ತಾಯ ಮಾಡಿಲ್ಲ. ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದು ಈಗ ಈ ದೇಶದ ಕಾನೂನಿನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ. ಕಾನೂನಿನ ಒಳಗಿದ್ದರೆ
ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಅಂತಿಮ ನಿರ್ಣಯ ನೋಡೋಣ ಏನೇನಾಗುತ್ತೆ. ನಾನೇನು ಹೇಳಲ್ಲ. ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ. ನನ್ನ ನೈತಿಕತೆ ಏನದು ಅನ್ನೋದು